ನಿಮ್ಮ ಲೈಫಲ್ಲಿ ನೀವು ಓಡ್ತಿದ್ದೀರಾ ಅಥವಾ ಯಾರನ್ನಾದರೂ ಹೊತ್ಕೊಂಡು ನಡೀತಿದ್ದೀರಾ? ನಮಸ್ಕಾರ, ನಾನು ಪವಿತ್ರ, ಇದು ಕ್ಯೂರಿಯಸ್ ವೈಬ್. ಕೆಲವರು ನಮ್ಮ ಜೊತೆ ಬರೋಕ್ಕೆ ಇಷ್ಟಪಡೋದಿಲ್ಲ, ಆದರೂ ಅವರನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋಕ್ಕೆ ನಾವು ನಮ್ಮ ಸಮಯ, ನಮ್ಮ ಶಕ್ತಿ, ನಮ್ಮ ಕನಸುಗಳನ್ನು ಕೂಡ ಕಳ್ಕೊಂಡಿರ್ತೀವಿ. ಒಂದು ಸತ್ಯ ಏನು ಅಂದರೆ, ಯಶಸ್ಸಿನ ದಾರಿಯಲ್ಲಿ ಎಲ್ಲರನ್ನೂ ಹೊತ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಅನ್ನೋದು. ನಾವು ಪ್ರೀತಿಸೋರನ್ನು ನಮ್ಮ ಜೊತೆ ಮುಂದೆ ಕರ್ಕೊಂಡು ಹೋಗಬೇಕು ಅನ್ನೋದು ತಪ್ಪಲ್ಲ. ಆದರೆ ಒಬ್ಬ ವ್ಯಕ್ತಿ ನಡೆಯೋಕೆ ಸಿದ್ಧನಿಲ್ದಿದ್ರು ಅವನನ್ನು ಹೊತ್ಕೊಂಡು ಹೋಗೋಕೆ ಪ್ರಯತ್ನ ಪಡೋದು ನಮ್ಮ ದೊಡ್ಡ ತಪ್ಪು. ಲೈಫಲ್ಲಿ ಕೆಲವರು ಸಲಹೆ ಮಾತ್ರ ಕೇಳ್ತಾರೆ, ಬದಲಾವಣೆ ಮಾತ್ರ ಬಯಸೋದಿಲ್ಲ. ನಿಮ್ಮ ಕನಸನ್ನು ನೋಡಿ ಸಂತೋಷ ಪಡೋದಿಲ್ಲ, ನಿಮ್ಮ ವೇಗವನ್ನು ಮಾತ್ರ ಕಡಿಮೆ ಮಾಡ್ತಾರೆ. ಈಗ ಒಂದು ಮರವನ್ನೇ ಊಹಿಸಿ, ಅದರ ಪ್ರತಿಯೊಂದು ಒಣ ಎಲೆಯನ್ನು ಮರ ಹಿಡಿದಿಟ್ಕೊಳ್ಳೋದಿಲ್ಲ. ಸರಿಯಾದ ಸಮಯ ಬಂದಾಗ ಅದನ್ನು ಉದುರಿಸುತ್ತೆ. ಹೊಸ ಚಿಗುರು ಬರಬೇಕಾದ್ರೆ ಹಳೆಯ ಎಲೆ ಉದುರಲೇಬೇಕು. ಹಾಗೆ ನಮ್ಮ ಜೀವನನೂ, ಪ್ರತಿಯೊಂದು ಸಂಬಂಧ, ಪ್ರತಿಯೊಂದು ಸ್ನೇಹ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕೊನೆವರೆಗೂ ನಮ್ಮ ಜೊತೆ ಬರಬೇಕು ಅಂತೇನಿಲ್ಲ. ಇದೇ ಕಠಿಣ ಸತ್ಯ. ಆದರೆ ಇದನ್ನೇ ಒಪ್ಕೊಂಡವ್ರು ಮಾತ್ರ ಹಗುರವಾಗಿ ಬದುಕ್ತಾರೆ. ಹಾಗಾದರೆ ಯಾರು ನಮ್ಮ ಜೊತೆ ಓಡ್ತಾರೆ? ನಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟೋರು, ನಾವು ಬಿದ್ದಾಗ ಕೈ ಹಿಡಿಯೋರು, ನಮ್ಮ ಜೊತೆ ಓಡೋಕೆ ಬಯಸೋರು, ನಮ್ಮ ಕನಸನ್ನು ನೋಡಿ ಇದಾಗೋದಿಲ್ಲ ಬಿಡು ಅಂತ ಹೇಳೋರಲ್ಲ, ಬಾ ಮಾಡು ನೋಡೋಣ ಏನಾಗುತ್ತೋ, ಜೊತೆಗೆ ನಾನಿದ್ದೀನಿ ಅಂತ ಹೇಳೋರು. ಅಂತಹ ಜನರು ಬೇಕು. ಅವರೇ ಅಲ್ವಾ ನಮ್ಮ ಜೀವನದ ದೊಡ್ಡ ಸಂಪತ್ತು. ಯಶಸ್ಸು ಕೇವಲ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಬರೋದಿಲ್ಲ. ಸರಿಯಾದ ಜನರ ಜೊತೆ, ಸರಿಯಾದ ದಾರಿಯಲ್ಲಿ, ಸರಿಯಾದ ಸಮಯದಲ್ಲಿ ಮುಂದೆ ಸಾಗೋದ್ರಿಂದ ಬರುತ್ತೆ. ಕೆಲವೊಮ್ಮೆ ನಮ್ಮ ವೇಗವನ್ನು ಹೆಚ್ಚೋಕೆ ನಾವು ಓಡೋದಕ್ಕಿಂತ ಮೊದಲು ನಮ್ಮ ಭಾರವನ್ನು ಇಳಿಸ್ಬೇಕಾಗತ್ತೆ. ಅದರ ಅರ್ಥ ಜನರನ್ನು ದ್ವೇಷಿಸೋದಲ್ಲ, ನಮ್ಮ ಪ್ರಯಾಣವನ್ನು ಗೌರವಿಸೋದು. ಮುಂದಿನ ಬಾರಿ ನಿಮ್ಮ ಲೈಫಲ್ಲಿ ಯಾರನ್ನಾದರೂ ಹೊತ್ಕೊಂಡು ಹೋಗ್ತಿದ್ದೀನಿ ಅಂತ ಅನಿಸಿದ್ರೆ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ಅವ್ರಿಗೆ ನನ್ನ ಜೊತೆ ನಡೆಯೋಕ್ಕೆ ಇಷ್ಟ ಇದೆಯಾ? ಉತ್ತರ ಇಲ್ಲ ಅನಿಸಿದ್ರೆ ಬಿಡೋದನ್ನು ಕಲೀರಿ. ನಮ್ಮ ಜೀವನನೇ ಒಂದು ಓಟ. ಆ ಓಟದಲ್ಲಿ ನಮ್ಮ ವೇಗವನ್ನು ಕಡಿಮೆ ಮಾಡೋ ಭಾರಕ್ಕಿಂತ ನಮ್ಮ ಜೊತೆ ಓಡೋಕೆ ಬಯಸೋ ಒಬ್ಬ ವ್ಯಕ್ತಿ 1000 ಜನರಿಗಿಂತ ಅಮೂಲ್ಯ. ಲೈಫಲ್ಲಿ ಎಲ್ಲರನ್ನ ಜೊತೆ ಕರ್ಕೊಂಡು ಹೋಗೋದೇ ಯಶಸ್ಸಲ್ಲ. ನಮ್ಮೊಂದಿಗೆ ಬೆಳೆಯಲು ಬಯಸೋ ಜನರ ಜೊತೆ ಮುಂದೆ ಸಾಗೋದೇ ನಿಜವಾದ ಯಶಸ್ಸು. ಆಳವಾಗಿ ಯೋಚಿಸಿ, ಹಗುರವಾಗಿ ಬದುಕಿ, ಒಟ್ಟಿಗೆ ಇನ್ನಷ್ಟು ಒಳ್ಳೆಯ ಚಿಂತನೆಗಳನ್ನು ಹರಡೋಣ.